ನೋಡಿ ಎಷ್ಟರ ಮಟ್ಟಿಗೆ ಸರಣಿ ಸಮಸ್ಯೆಗಳು ಶುರು ಆಗಿಬಿಡ್ತವೆ ಅಂತ. ನಾವು ಯಾವುದಾದ್ರೂ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರ್ತೀವಿ, ಸಮಸ್ಯೆ ಬಗ್ಗೆ, ಜೊತೆಗೆ ಏನಂದರೆ ಒಂದು ಆ್ಯಂಗಲ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈಗ ಹೋಟೆಲ್ಗಳು ಬಂದಾದರೆ ಏನಾಗಬೇಕಾಗಿದೆ ರೀ, ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳಿ ಬಿಡಿ ಅನ್ನುವಂಥ ಮಾತನ್ನು ಆಡ್ಬಿಡ್ತೀವಿ ನಾವು. ಅಷ್ಟು ಸುಲಭನಾ? ಜೊತೆಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಇದ್ರ ಮೇಲೆ ಯೋಚನೆ ಮಾಡಿ. ಈ ಆನ್ಲೈನ್ ಡೆಲಿವರಿ ಮಾಡುವಂಥವ್ರು, ಅವುಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಅವೆಲ್ಲರೂ ಡಿಪೆಂಡ್ ಆಗಿರುವಂಥದ್ದು ಈ ಹೋಟೆಲ್ಗಳ ಮೇಲೆ. ಹೀಗಾಗಿ ಏನು ಅಂತಂದರೆ ಈ ಸಾವಿರಾರು ಗಿಗ್ ಕಾರ್ಮಿಕರಿದ್ದಾರಲ್ಲ, ಅವ್ರಿಗೆ ಕೆಲಸ ಇರಲ್ಲ. ಹೋಟೆಲ್ಗಳೇ ಬಂದಾಯಿತು ಅಂತಂದರೆ ಎಲ್ಲಿಂದ ತರಬೇಕವರು, ಹೇಗೆ ಮುಟ್ಟಿಸ್ಬೇಕವರು? ಇದು ಇನ್ನು ಈ ಡೆಲಿವರಿ ಮಾಡುವಂಥವ್ರಿಗೆ ಏನು ಕೆಲಸ ಕೊಡ್ತೀರಿ ನೀವು? ಮನೇಲಿ ಕೂತ್ಕೋಬೇಕು. ನೋಡಿ ನಷ್ಟ ಯಾವ ರೀತಿ ಆಗುತ್ತೆ, ಅದು ಯಾವ ರೀತಿ ಹಬ್ಬುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಇದು. ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ. ನಾವಂತೂ ಬಿಡಿ, ಇವಾಗ ಈ ಕೈನಲ್ಲೇ ಪ್ರಪಂಚ ಇದೆ, ಮೊಬೈಲ್ನಲ್ಲಿ ಬೇಕಾದ್ದನ್ನು ತಕ್ಷಣಕ್ಕೆ ಬುಕ್ ಮಾಡ್ತೀವಿ. ಕಾಂಪಿಟೇಷನ್ ಮೇಲೆ ತಂದು ಕೊಡ್ತಾರೆ. ಇನ್ನು ಮದುವೆಗಳ ಮೇಲೂ ಕೂಡ ಇದರ ಪರಿಣಾಮ ಆಗ್ತಾ ಇದೆ. ಮುಂದಿನ ತಿಂಗಳು ಮದುವೆ ಸೀಸನ್. 2 ಜನಕ್ಕೆ ಅಂತ ಈ ಕಟ್ಟಿಗೆ ಇಟ್ಕೊಂಡು ನೀವು ಅಡುಗೆ ಮಾಡ್ತೀರಿ, ಕಷ್ಟ ಇದೆ. ಮುಂದಿನ ತಿಂಗಳಿಂದ ಮದುವೆ ಸೀಸನ್. ಹೀಗಾಗಿ ಇದರ ಪರಿಣಾಮ ಮದುವೆಗಳ ಮೇಲೂ ಕೂಡ ಆಗುತ್ತೆ. ಕರೆಯುವಂಥವರು ಕೂಡ ಯದ್ವಾ ತದ್ವಾ ಜನರನ್ನು ಕರೆಯೋಂಗಿಲ್ಲ. ನಿಮಗೆ ಖರ್ಚು ಮಾಡೋವಂಥ ಶಕ್ತಿ ಇದ್ದರೂ ಕೂಡ ಸಿಲಿಂಡ್ರ್ ಜೋಡಿಸೋಕ್ಕಾಗಲ್ಲ, ಅಡುಗೆ ಮಾಡ್ಕೊಡೋಕ್ಕಾಗಲ್ಲ, ಅಡುಗೆ ಮಾಡಿಸ್ದೇ ಇರುವಂಥ ಸ್ಥಿತಿ ಬಂದುಬಿಡುತ್ತೆ. ಹೀಗಾಗಿರು ಅಂತಂದರೆ ನೋಡಿ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಮದುವೆ ಮಾಡಬೇಕು ಅಂಥ ಸ್ಥಿತಿ. ಜೊತೆಗೇನು ಅಂತಂದರೆ ಇನ್ನು ಪರ್ಯಾಯ ಮಾರ್ಗಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು. ಯಾಕೆಂದರೆ ಈ ಎಲೆಕ್ಟ್ರಿಕ್ ಇದನ್ನು ಬಳಸ್ಕೊಂಡು ಯಾವ ರೀತಿ ಅಡುಗೆ ಮಾಡಬೇಕು, ಏನು ಎತ್ತ ಅಂತ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾದಂಥ ಸ್ಥಿತಿ ಬರುತ್ತೆ. ಯಾಕೆಂದರೆ ಮುಂದೆ ಈ ರೀತಿ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ತಿಂಗಳಾನುಗಟ್ಟಲೆ ಏನಾದರೂ ಮುಂದುವರೆದು ಬಿಟ್ಟರೆ ನಾವು ನೋಡ್ತೀವಿ ರಷ್ಯಾದ್ದು, ಉಕ್ರೇನ್ದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ. ಹಾಗೆ ತಿಂಗಳಾನುಗಟ್ಟಲೆ ಮುಂದುವರೆದು ಬಿಟ್ಟರೆ ಗತಿ ಏನಾಗಬೇಕು? ಇದು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡ್ತಾ ಇದ್ದಾರೆ. ಸ್ಟಾಲಿನ್ ಕೂಡ ಪಕ್ಕದ ತಮಿಳುನಾಡಿನಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಈ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ತೊಂದರೆ ಆಗಬಾರದು, ಅದ್ರ ಬಗ್ಗೆ ಕ್ರಮ ಜರುಗಿಸೋ ಬಗ್ಗೆ ಹೈ ಲೆವೆಲ್ ಮೀಟಿಂಗಲ್ಲಿ ಚರ್ಚೆ ಆಯಿತು.